ನಮಸ್ತೆ. ಬೆಳಿಗ್ಗೆನೇ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಗಿಡದಲ್ಲಿ 2 ದಾಸವಾಳ ಬಿಟ್ಟಿತ್ತು. ಈ ಕಡೆ ಪಾಟಲ್ಲಿ 2 ದಾಸವಾಳ ಬಿಟ್ಟಿತ್ತು. ಇನ್ನೊಂದು ಪಾಟು ನಮ್ಮ ಪಕ್ಕದ ಮನೆಯವ್ರ ಮನೆ ಕಡೆ ಇಟ್ಟಿದ್ದೀನಿ. ಅದರಲ್ಲಿ ಕೂಡ ಒಂದು ದಾಸವಾಳ ಬಿಟ್ಟಿತ್ತು. ಫೋಟೋಗೆ ಮುಡಿಸ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಎರಡನ್ನೂ ಕಟ್ ಮಾಡಿಕೊಂಡೆ. ತುಂಬ ಅಗಲವಾಗಿ ಬಿಟ್ಟಿತ್ತು ದಾಸವಾಳ ಹೂವು. ಇಲ್ಲೂ ಕೂಡ 2 ಫೋಟೋಗೂ ಒಂದೊಂದು ದಾಸವಾಳ ಇಟ್ಟಿದ್ದೆ. ಅದ್ರ ಜೊತೆ ಹಾಲಲ್ಲಿ ಒಂದು ಗಣಪತಿ ಫೋಟೋ ಇದೆಯಲ್ಲ, ಅದಕ್ಕೂ ಒಂದು ಇಟ್ಟಿದ್ದೆ. ಪೂಜೆ ಎಲ್ಲ ಮುಗಿಯೋದ್ರೊಳಗೆ 10 ಗಂಟೆ ಆಗೇ ಹೋಗಿತ್ತು. 10 ಗಂಟೆ ಆದಮೇಲೆ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ. ಇವತ್ತು ತಿಂಡಿನ ಟೊಮೊಟೊ ಚಿತ್ರಾನ್ನ ಮಾಡಿದ್ದೆ. ನಮ್ಮ ಮನೇಲಿ ನನ್ನ ಮಗಳಿಗೆ ಚಿತ್ರಾನ್ನ ಅಂದರೆ ಆಗಲ್ಲ. ನನ್ನ ಮಗಳು ಸಾಯಂಕಾಲ ಸ್ಕೂಲಿಂದ ಬಂದು ಅವಳಿಗೇನೋ ಡಿಕ್ಟೇಷನ್ ಇತ್ತಂತೆ, ಅದನ್ನು ತೋರಿಸ್ತಾ ಇದ್ಲು. ನೋಡಮ್ಮ, ನಾನು 6ಗೆ 6 ತೆಗ್ದಿದ್ದೀನಿ, ವೆರಿ ಗುಡ್ ಹಾಕಿದ್ದಾರೆ, ಸ್ಟಾರ್ ಹಾಕಿದ್ದಾರೆ ಅಂತ ತೋರಿಸ್ತಾ ಇದ್ಲು. ಇದು ಆ್ಯಕ್ಚುಲಿ ಹೋದ ಸ್ಯಾಟರ್ಡೇನೇ ಮಾಡಬೇಕಿತ್ತು. ನಾವು ರಜೆ ಹಾಕಿದ್ವಿ, ಆದರೆ ಅವತ್ತು ಮಾಡಿರಲಿಲ್ವಂತೆ. ಅದೇ ಅವಳಿಗೆ ಖುಷಿಯಾಗ್ಬಿಡ್ತು. ಸದ್ಯ ಮಾಡಿಲ್ಲ ಅಮ್ಮ ಅವತ್ತು ಅಂತ ಹೇಳಿ ತೋರಿಸ್ತಾ ಇದ್ಲು. ಕನ್ನಡನೂ ಇತ್ತು ಅಮ್ಮ ಅಂತ ಹೇಳಿ ತೋರಿಸ್ತಾ ಇದ್ಲು. ಅದಕ್ಕೆ ಪೇರೆಂಟ್ಸ್ ಸೈನ್ ಬೇಕು ಅಮ್ಮ, ಸೈನ್ ಹಾಕ್ಕೊಡು ಅಂತ ತೊಗೊಂಡು ಬಂದಿದ್ಲು. ಡಿಕ್ಟೇಷನ್ ಎಲ್ಲ ಕರೆಕ್ಟಾಗಿ ಬರೆದಿದ್ದಾಳೆ. ಮೇಲ್ಗಡೆ ಹೆಡ್ಡಿಂಗೇನೆ ತಪ್ಪು ಪಡ್ಕೊಂಡಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೆ, ಲೇಖನ ಅನ್ನೋದನ್ನೇ ತಪ್ಪು ಬರ್ಕೊಂಡಿದೆಯಲ್ಲ, ಡಿಕ್ಟೇಷನ್ ಎಲ್ಲ ಕರೆಕ್ಟಾಗಿ ಮಾಡಿದೀಯಾ, ಹೆಡ್ಡಿಂಗ್ ಯಾಕೆ ತಪ್ಪು ಮಾಡಿದೀಯಾ ಅಂತ ಕೇಳ್ತಾ ಇದ್ದೆ. ಅದು ಹೌದಾ ಅಮ್ಮ, ನಾನು ನೋಡೇ ಇಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ಲು. ಸೈನ್ ಮಾಡಿಕೊಡು ಅಮ್ಮ, ನಾಳೆ ತಗೊಂಡೋಗಿ ಮ್ಯಾಮಿಗೆ ಕೊಡ್ತೀನಿ, ಅಲ್ಲೇ ಇಟ್ಕೋತಾರೆ ಇದನ್ನು ಅಂತ ಹೇಳ್ತಾ ಇದ್ಲು. ಮಕ್ಕಳು ಚಿಕ್ಕ ಚಿಕ್ಕ ವಿಷಯದಲ್ಲೂ ತುಂಬ ಖುಷಿ ಪಡ್ತಾರೆ. ಇನ್ನು ರಾತ್ರಿ ಸ್ವಲ್ಪ ಓದಿಸ್ಕೊಡು ಅಮ್ಮ ಅಂತ ಕೂತ್ಕೊಂಡಿದ್ಲು. ಕನ್ನಡ ಟೆಕ್ಸ್ಟ್ ಬುಕ್ಕಲ್ಲಿ ಎಷ್ಟು ಚೆನ್ನಾಗಿರೋ ಪದ್ಯಗಳು, ಪಾಠಗಳೆಲ್ಲ ಇದ್ದಾವೆ ಅಂದರೆ ನಮಗೆ ಓದೋದಕ್ಕೇ ಅದು ತುಂಬ ಖುಷಿಯಾಗುತ್ತೆ. ಅವ್ರ ಟೀಚರು ಇನ್ನೂ ಸ್ಟಾರ್ಟ್ ಮಾಡಿಲ್ವಂತೆ. ಅಮ್ಮ ನೀನೇ ಒಂದು ಸರಿ ಮೊದಲೇ ಹೇಳ್ಕೊಡು ಅಮ್ಮ, ಹೆಂಗೆ ಹೇಳೋದು ಅಂತ ಹೇಳ್ಸ್ಕೊತಾ ಇದ್ಲು. ಅವಳಿಗೆ ಹಾಡು ಹೇಳೋದು ಅಂದರೆ ಎಲ್ಲ ತುಂಬ ಇಷ್ಟ. ಪದ್ಯವನ್ನೆಲ್ಲ ಅಮ್ಮ ರಾಗವಾಗಿ ಹೇಳ್ಕೊಡು ಅಮ್ಮ ಅಂತ ಹೇಳ್ಸ್ಕೊತಾ ಇರ್ತಾಳೆ ಯಾವಾಗ್ಲೂ. ಇನ್ನು ರಾತ್ರಿ ಊಟಕ್ಕೆ ನಾನು ರಾಗಿ ಮುದ್ದೆ ಮತ್ತು ಅನ್ನ ಮಾಡ್ಕೊಂಡಿದ್ದೆ. ಮುದ್ದೆಗೆ ಕಾಂಬಿನೇಷನ್ ಆಗಿ ಹಸಿ ತಡ್ನಿಕಾಳು ಸಿಕ್ಕಿತ್ತು ನನಗೆ, ತೊಗೊಬಂದು ಇಟ್ಕೊಂಡಿದ್ದೆ ಬಿಡಿಸಿ. ಅದರದ್ದೇ ಸಾಂಬಾರು ಮಾಡಿ ಮುದ್ದೆ ಮಾಡ್ಕೊಂಡಿದ್ದೆ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಕಾಂಬಿನೇಷನ್ನು ಮಾತ್ರ. ಇನ್ನು ನಮ್ಮ ವಿಡಿಯೋ ಇಷ್ಟ ಆಗ್ತಾಯಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ.